ಇತ್ತೀಚೆಗೆ ಈ ಬಸ್ ದುರಂತಗಳು ಬೆಂಕಿ ಅನಾಹುತಗಳು ವಿಪರೀತವಾಗ್ತಾ ಇದೆ ನೋಡಿ. ಒಂದು ಘೋರ ದುರಂತ ಕರ್ನೂಲ್ನಲ್ಲಿ ನಡೆದು ಹೋಗಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಒಂದು ಖಾಸಗಿ ಬಸ್ ಬೆಂಕಿಗಾಹುತಿಯಾಗಿ ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಆಂಧ್ರದ ಕರ್ನೂಲ್ನಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಹೊತ್ತಿ ಉರಿದಿದೆ ಖಾಸಗಿ ಎಸಿ ಸ್ಲೀಪರ್ ಬಸ್ನಲ್ಲಿ 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಇಲ್ಲಿ ತನಕ 12ಕ್ಕೂ ಹೆಚ್ಚು ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. ಬೈಕ್ಗೆ ಡಿಕ್ಕಿಯಾಗಿ ಹೊತ್ತಿ ಉರಿದಿದೆ ಎಸಿ ಬಸ್. 44 ಪ್ರಯಾಣಿಕರಿದ್ದ ಕಾವೇರಿ ಸ್ಲೀಪರ್ ಎಸಿ ಬಸ್. ನೋಡಿ ದುರಂತಗಳು ಹೆಂಗೆ ಸಂಭವಿಸುತ್ತೆ ಅಂತ. ಬೈಕ್ಗೆ ಡಿಕ್ಕಿಯಾಗಿರೋದು ಬಸ್ಸು. ಆ್ಯಕ್ಚುಲ್ ಆಗಿ ಕರೆಕ್ಟಾಗಿದ್ದರೆ ಬೈಕ್ ಸವಾರ ಸಾವನ್ನಪ್ಪಬೇಕಾಗಿತ್ತು, ಮುಗೀತು ಅಷ್ಟೇ. ಬಟ್ ಆ ಬೈಕು ಡಿಕ್ಕಿಯಾಗಿ ಬಸ್ ಕೆಳಕ್ಕೆ ಹೋಗ್ಬಿಟ್ಟಿದೆ. ಕೆಳಕ್ಕೆ ಹೋಗ್ಬಿಟ್ಟು ಫ್ಯೂಯಲ್ ಟ್ಯಾಂಕ್ಗೆ ಹೊಡೆದಿದೆ. ಫ್ಯೂಯಲ್ ಟ್ಯಾಂಕಿಂದ ಫ್ಯೂಯಲ್ ಲೀಕ್ ಆಗಿದೆ, ಅದರಿಂದ ಬೆಂಕಿ ಹೊತ್ಕೊಂಡಿರೋದು. ಜೊತೆಗೆ ಎಸಿ ಬಸ್ಸು, ನಿಮಗೆ ವೆಂಟಿಲೇಷನ್ ಫೆಸಿಲಿಟಿ ಇರಲ್ಲ, ಕಂಪ್ಲೀಟ್ ಕ್ಲೋಸ್ಡ್ ಬಸ್ಸು. ಒಳಗಡೆ ಬೆಂಕಿ ಹತ್ಕೊಂಡ್ರೆ ಹೊತ್ತಿ ಉರಿಯುವ ವಸ್ತುಗಳೇ ಜಾಸ್ತಿ. ಹಂಗೆ ನೋಡಕ್ಕೆ ಹೋದ್ರೆ ಬಸ್ ಒಳಗಡೆ ಸ್ಕ್ರೀನ್ ಇರುತ್ತೆ, ಬೆಡ್ಶೀಟ್ಸ್ ಇರುತ್ತೆ, ಆಯ್ತಾ. ಬೈಕ್ ಸವಾರನೂ ಸತ್ತಿದಾನಂತ, ಅದು ಬೇರೆ ವಿಚಾರ. ಬಟ್ ಬಸ್ ಒಳಕ್ಕೆ ಬೆಂಕಿ ವ್ಯಾಪಿಸಿದ ರೀತಿ ನೋಡಿ, ಅದು ಹೊತ್ತಿ ಉರಿತಾ ಇರೋದು ನೋಡಿದ್ರೆ ಹೆದರಿಕೆ ಆಗುತ್ತೆ. ಈ ಪರಿಭ್ರಮ. ಆಮೇಲೆ ಒಳಗಡೆ ಇದ್ದವ್ರ ಪರಿಸ್ಥಿತಿ ಅಂತಂದ್ರಿ, ಅಮ್ಮ ಅನ್ನಂಗಿಲ್ಲ, ಅಕ್ಕ ಅನ್ನಂಗಿಲ್ಲ, ಏನು ಈಚೆ ಶಬ್ದನೂ ಕೇಳಿಸಲ್ಲ. ಸವಿ ನಿದ್ದೆಯಲ್ಲಿದ್ದವರು ಶಾಶ್ವತ ನಿದ್ದೆ ಅಲ್ಲ, ಒಳಗಡೆ ಅವರು ಪಟ್ಟ ಯಾತನೆ ಇದೆಯಲ್ಲ, ನೋವು ಹೆಂಗಾಗಿರ್ಬೇಕದು. ನಿಜಕ್ಕೂ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನುತ್ತೆ ಈ ಥರದ ದುರಂತಗಳು. ನೋಡಿ ಆ ಬಸ್ಸು ಸುಟ್ಟು ಕರಕಲಾಗಿರೋದು ಏನು ಉಳ್ಕೊಂಡಿದೆ ನೋಡಿ, ಅದು ಬಸ್ಸಲ್ಲಿ ಅಷ್ಟು ಸುಟ್ಟು ಹೋಗಿದೆ ಬಸ್ಸು. ಎಲ್ಲ ಎಸಿ ಸ್ಲೀಪರ್ ಬಸ್ಸು, ಎಲ್ಲ ಮಲಗಿರ್ತಾರೆ ಪಾಪ. ಹಬ್ಬ ಗಿಬ್ಬಕ್ಕೆ ಅಂತ ಹೋಗಿರ್ತಾರೆ, ಹಬ್ಬ ಮುಗಿಸ್ಕೊಂಡು ಎಲ್ಲ ಬೆಂಗಳೂರಿಗೆ ವಾಪಸ್ ಆಗ್ತಾಯಿದ್ರು. ಬರ್ಬೇಕಾದ್ರೆ ಅಂದಿವೆ ಕರ್ನೂಲ್ನ ಹತ್ರ ಈ ರೀತಿ ಬಟ್ ಅದು ಆ್ಯಕ್ಚುಲಿ ನಿಮಗೆ ಎಕ್ಸ್ಪ್ರೆಸ್ ವೇ ಇದೆ ಇಲ್ಲಿಂದ ಹೈದರಾಬಾದ್ಗೆ, ಒನ್ ವೇ. ಆ ಬೈಕ್ ಅವನು ಎಲ್ಲಿ ಬಂದಪ್ಪ ನನಗೆ ಗೊತ್ತಿಲ್ಲ. ಬಂದು ಆ ಬಸ್ ಎಲ್ಲಿ ಡಿಕ್ಕಿ ಹೊಡೆದ, ಏನು ಕತೆ ಅರ್ಥ ಆಗ್ತಾ ಇಲ್ಲ. ಪಾಸ್ ಓವರ್ನಲ್ಲೆಲ್ಲೋ ಒಂದು ಕಡೆ ಬೈಕ್ ಅಡ್ಡ ಬಂದಿರ್ಬೋದು. ಹೀಗಾಗಿದೆ ದುರಂತ. ನಾವು ಹೇಳ್ತಾ ಇದ್ವಿ ನಿಮಗೆ, ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಸ್ ಬರ್ತಾ ಇತ್ತು ಅಂತ. ಯಾವಾಗ ಆಗಿರೋದು, ಎಷ್ಟೊತ್ತಿಗಾಗಿರೋದು ಈ ಅಪಘಾತ ಅಂತ ಕೇಳಿದ್ರೆ ಮಧ್ಯರಾತ್ರಿ, ಆಲ್ಮೋಸ್ಟ್ ನಸುಕಿನ ಜಾವ ಅಂತ ಹೇಳ್ಬೋದು. ನಸುಕಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ಈ ಅಪಘಾತ ಸಂಭವಿಸಿರೋದ್ರ ಮಾಹಿತಿ. ಅಂದರೆ ಎಲ್ಲರೂ ಕೂಡ ಒಂದು ಡೀಪ್ ಸ್ಲೀಪಲ್ಲಿ ಇದ್ದರು ಆ ಟೈಮಲ್ಲಿ. ಮತ್ತು ಈ ಅಪಘಾತಗಳು, ರಸ್ತೆ ಅಪಘಾತಗಳಿಗೆ ಸಂಬಂಧಪಟ್ಟಂತೆ ನೀವು ಹಿಸ್ಟ್ರಿ ಬೇಕಾದರೆ ತೆಗೆದು ನೋಡಿಬಿಡಿ. ಯೂಶಲಿ ಬೆಳಗಿನ ಜಾವನೇ ಆಗೋದು ಇಂಥ ಡೆಡ್ಲಿ ಅಪಘಾತಗಳು, ಬೈಕು ಬಸ್ಸಿಗೆ ಡಿಕ್ಕಿ ಹೊಡೆಯೋದು ಎಲ್ಲ. ಯಾಕಂದರೆ ನಮ್ಮ ದೇಹದ ಪ್ರಕೃತಿ ಅಷ್ಟೊತ್ತಿಗೆ ಸ್ಲೀಪನ್ನು ಬಯಸ್ತಾರೆ, ನಿದ್ದೆಯನ್ನು ಬಯಸ್ತಾ ಇರುತ್ತೆ. ಎದ್ದು ಕೆಲಸ ಮಾಡ್ತಿರ್ತಾರೆ ಕೆಲವರು ಅನಿವಾರ್ಯತೆಗೆ. ಒಂದು ಸಣ್ಣ ನಿರ್ಲಕ್ಷ್ಯತನ ಬೈಕಿಗೆ ಡಿಕ್ಕಿ ಹೊಡೆಯೋಂಗೆ ಮಾಡುತ್ತೆ. ಬೈಕ್ ಸವಾರನೂ ಸಾವನ್ನಪ್ತಾನೆ. ಈ ಕಡೆಗೆ ಬಸ್ಸಲ್ಲಿದ್ದಂತಹ 20 ಜನ ಬೆಂಕಿಯಲ್ಲಿ ಬೆಂದು ಹೋದರು ಅನ್ನೋದು ಮಾತ್ರ ಇದೆಯಲ್ಲ, ಇದು ನಿಜವಾಗ್ಲೂ ದುರ್ದೈವದ ಸಂಗತಿ, ಅತ್ಯಂತ ನೋವಿನ ಸಂಗತಿ. ಮಾಡದೇ ಇರೋ ತಪ್ಪಿಗೆ ಏನಕ್ಕೆ ಸಾಯ್ತಾ ಇದ್ದೀನಿ ಅಂತ ಕೊನೆಗಾಲ ತನಕನೂ ಆ ವ್ಯಕ್ತಿಗಳಿಗೆ ಗೊತ್ತೇ ಆಗಲ್ಲ. ಆಮೇಲೆ ಆ ಯಾತನೆ, ನಮಗೆ ಸ್ವಲ್ಪ ದೀಪ ಹಚ್ಚಬೇಕಾದ್ರೆ ಸ್ವಲ್ಪ ಬೆಂಕಿ ಕಿಡಿತಾಗಿದ್ರು ಎಷ್ಟೋ ತನಕ ಅದು ಉರಿತಾ ಇರುತ್ತೆ. ಇನ್ನು ಇಡೀ ದೇಹ ಬೆಂದು ಹೋಗ್ಬೇಕಾದ್ರೆ ಅವರು ಒದ್ದಾಡಿದ ರೀತಿ ಹೇಗಿರ್ಬೋದು, ಆಚೆ ಬರೋಕ್ಕಾಗದೇ ಇರುವಂತಹ ಅಸಹಾಯಕತನ ಯಾವ ರೀತಿ ಅವ್ರನ್ನ ಕಾಡಿರ್ಬೋದು. ಪಾಪ ಎಷ್ಟೋ ಜನ ವಯೋವೃದ್ಧರು ಇದ್ದಿರಬಹುದು, ಪುಟಾಣಿ ಮಕ್ಕಳಿರಬಹುದು, ದೊಡ್ಡವರು ಇರ್ಬೋದು. ಯಾರೇ ಆಗಲಿ ಜೀವನೇ. ನಿಮಗೆ ಎಲ್ಲ ಚೆನ್ನಾಗಿದ್ದು ಬಸ್ ಡೋರ್ ಓಪನ್ ಮಾಡಿದ್ರೇ ಒಬ್ಬರಿಂದ ಇಳಿಯೋದಕ್ಕೆ ಹೆಚ್ಚು ಕಡಿಮೆ ನಿಮಗೆ ಒಂದು 10-15 ನಿಮಿಷ ಬೇಕಾಗುತ್ತೆ. ಅಂಥದ್ರಲ್ಲಿ ಬಸ್ಸು ಡೋರೇ ಓಪನ್ ಆಗಲ್ಲ, ಜಾಮ್ ಆಗಿಬಿಟ್ಟಿರುತ್ತೆ. ಅಂಥದ್ರಲ್ಲಿ ನಿಮಗೆ ಹೆಂಗೆ ಸಾಧ್ಯ? ಹೆಂಗೆ ಅಪ್ಪ, ಎಮರ್ಜೆನ್ಸಿ ಡೋರ್ ಅಂತ ಇರುತ್ತೆ ನಿಮಗೆ. ಆ ಟೈಮಲ್ಲಿ ತಲೆನೇ ಓಡಲ್ಲ ನಿಮ್ಗೆ. ಆ್ಯಕ್ಚುಲಿ ಯಾರೋ ಕೆಲವರೆಲ್ಲ ಡೋರ್ ಹೊಡ್ಕೊಂಡು ಹೊರಗಡೆ ಬಂದಿದ್ದಾರಂತೆ, ಕಿಟಕಿ ಎಲ್ಲ ಓಪನ್ ಮಾಡಿಕೊಂಡು. ಬಟ್ ತಲೆನೇ ಓಡಲ್ಲ ನಿಜವಾಗ್ಲೂ. ಇದಕ್ಕೇನಾದರೂ ಒಂದು ಗಂಭೀರವಾಗಿ ಚಿಂತನೆ ಮಾಡಬೇಕಿದು ಇದ್ರ ಬಗ್ಗೆ.